ನಮ್ಮಂತ ಹೆಣ್ಮಕ್ಳಿಗೆ ವಾರ್ಡ್ರೋಬ್ ತುಂಬ ಎಷ್ಟೇ ಬಟ್ಟೆ ಇದ್ರೂ ಅದು ಕೂಡ ಸಾಲೋದಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆಸ್ ಯೂಶುವಲ್ ಮಾರ್ನಿಂಗ್ ರೂಟೀನ್ಸ್ ಎಲ್ಲ ಶುರು ಆಯಿತು. ಎದ್ದು ಫ್ರೆಶ್ ಅಪ್ ಆದವಳೆ ಸೀದಾ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆ ಕಡೆ ಹೊರಟೆ. ಬೇಗ ಆಗೋ ಥರನೇ ಇವತ್ತು ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೆ. ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಲೇಜಿಗೆ ಟೈಮ್ ಆಗುತ್ತೆ ಅಂತ ರೆಡಿ ಆಗೋಣ ಅಂತ ಹೊರಟೆ. ಇನ್ನೊಂದು ಕಡೆ ನಮ್ಮ ಸಾಹೇಬರು ಕೂಡ ಬೇಗ ತಿಂಡಿಯನ್ನೆಲ್ಲ ಮುಗಿಸ್ಕೊಂಡ್ರು. ಇನ್ನು ನಾನು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಅದೇ ಗ್ಯಾಪಲ್ಲಿ ನನ್ನ ಬ್ಯಾಗ್ನು ಕೂಡ ಪ್ಯಾಕ್ ಮಾಡಿಕೊಂಡು ಅದಾದಮೇಲೆ ನಮ್ಮ ಸಾಹೇಬ್ರ ಜೊತೆ ವಿಡಿಯೋಗೆ ಒಂದು ಪೋಸ್ ಕೊಟ್ಕೊಂಡು ಇಬ್ಬರು ಕೂಡ ರೆಡಿ ಆದಮೇಲೆ ಮನೆ ಬಿಟ್ಟು ಸೀದಾ ನಮ್ಮ ಕೆಲಸದ ಕಡೆ ಹೊರಟ್ವಿ. ಸಾಹೇಬ್ರು ನನ್ನನ್ನು ಕಾಲೇಜ್ ಜೊತೆ ಡ್ರಾಪ್ ಮಾಡಿಬಿಟ್ಟು ಅವ್ರು ಮತ್ತೆ ಅವ್ರ ಕೆಲಸ ಅಂತ ಹೇಳಿ ಹೊರಟ್ರು. ನನಗೆ ಹೋದ ತಕ್ಷಣ ಫಸ್ಟ್ ಅವರೇ ಕ್ಲಾಸ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮತ್ತೆ ಆಫ್ಟರ್ನೂನ್ ಕೂಡ ಒಂದು ಕ್ಲಾಸ್ ಇತ್ತು. ಅದಕ್ಕೆ ಸ್ವಲ್ಪ ನೋಟ್ಸ್ನ ರಿವೈಸ್ ಮಾಡಿಕೊಂಡು ಇನ್ನು ಮಧ್ಯಾಹ್ನದಿಂದ ಅಲ್ಲಿಗೆ ಊಟ ತೊಗೊಂಡೋಗಿದ್ದೆ. ಅಲ್ಲೇ ಊಟನೆಲ್ಲ ಮುಗಿಸ್ಕೊಂಡು ಆಫ್ಟರ್ನೂನ್ ಕ್ಲಾಸ್ ಹಾಗೆ ಕಾಲೇಜ್ನೆಲ್ಲ ಮುಗಿಸ್ಕೊಂಡು ಹಾಗೆ ನಡ್ಕೊತ ಹೋಗ್ತಾ ಇದ್ದೆ. ಅದೇ ಗ್ಯಾಪಲ್ಲಿ ನಮ್ಮ ಸಾಹೇಬರು ಬಂದು ಮತ್ತೆ ನನ್ನನ್ನು ಪಿಕಪ್ ಮಾಡಿಕೊಂಡು ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೊರಟರು. ನಾನು ಕೂಡ ಬಂದು ಫ್ರೆಶ್ ಅಪ್ ಆದವಳೆ. ಮೊನ್ನೆ ಒಂದು ಪಾರ್ಸಲ್ ಬಂದಿತ್ತು, ಅದನ್ನ ಓಪನ್ ಮಾಡಿ ನೋಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ನಾನು ಸಾಗರ್ ಕಲೆಕ್ಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇಂದ 3 ಪೀಸ್ ಸೆಟ್ ನ 2 ಬುಕ್ ಮಾಡ್ಕೊಂಡಿದ್ದೆ. ಕಲರ್ ವೈಸ್ ನನಗೆ 2 ಕೂಡ ತುಂಬಾನೇ ಇಷ್ಟ ಆಯ್ತು ಪರ್ಸನಲ್ ಆಗಿ. ಹಾಗೇನೆ ಇವ್ರು ನಮ್ ತುರ್ವೇಕೆರೆಯವ್ರು ಕೂಡ ಇನ್ನು ನಾನು ಆರ್ಡರ್ ಮಾಡ್ಕೊಂಡಿರೋ 2 ಸೆಟ್ ಕೂಡ ಕಾಟನ್ ಅಲ್ಲೇನೆ, ಹಾಗೆ ಪ್ಯಾಟರ್ನ್ ವೈಸ್ ಕೂಡ ಡಿಫ್ರೆಂಟ್ ಆಗಿದೆ. ಫಸ್ಟ್ ಒನ್ ಈ ತರ ಅಂಬ್ರೆಲಾ ಬರುತ್ತೆ, ಇನ್ನೊಂದು ನಾರ್ಮಲ್ ಸ್ಟ್ರೈಟ್ ಕಟ್ ಅಲ್ಲಿ 3 ಪೀಸ್ ಸೆಟ್. 2 ಡ್ರೆಸ್ ಕೂಡ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಇದೇ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನೀವೇನಾದ್ರೂ ಇವ್ರ ಹತ್ರ 1 ಡ್ರೆಸ್ ನ ಬೈ ಮಾಡಿದ್ರೆ 100 ರೂಪೀಸ್, ಹಾಗೆ 2 ನ ತಗೊಂಡ್ರೆ 200 ರೂಪೀಸ್, ಹಾಗೆ 3 ಡ್ರೆಸ್ ನ ತಗೊಂಡ್ರೆ 300 ರೂಪೀಸ್, ಹಾಗೆ 4 ಪೀಸ್ ನ ತಗೊಂಡ್ರೆ 400 ರೂಪೀಸ್, 5 ಪೀಸ್ ತಗೊಂಡ್ರೆ 500, ಹಾಗೆ 6 ಪೀಸ್ ತಗೊಂಡ್ರೆ 600 ರೂಪೀಸ್ ಡಿಸ್ಕೌಂಟ್ ನ ಕೊಡ್ತಾ ಇದ್ದಾರೆ. ಹಾಗೇನೆ ಇವರು ನಿಮ್ಗೆ ಲೋಕಲ್ ಅಲ್ಲಿ ಆಗಿದ್ರೆ 1 ಡೇಗೆನೆ ಡೆಲಿವರಿ ಕೊಡ್ತಾ ಇದ್ದಾರೆ. ಬೇರೆ ಕಡೆ ಇದ್ರೆ ಮ್ಯಾಕ್ಸಿಮಮ್ 2 ಡೇಸ್ಗೆನೆ ಇವರು ಡೆಲಿವರಿನ ಕೊಡ್ತಾ ಇದ್ದಾರೆ. ಹಾಗೆ ನೀವು ಬೇಕಾದ್ರೆ ಇವ್ರ ಪೇಜ್ ನ ಚೆಕ್ ಮಾಡಿ ಕೂಡ ನೋಡಬಹುದು. ಬೇರೆ ಬೇರೆ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಅಂತಾನೆ ಅನ್ಸುತ್ತೆ. ನಾನು ಮೊದಲೇ ಹೇಳ್ದಂಗೆ ನಮ್ಗಳಿಗಂತೂ ಎಷ್ಟೇ ವಾರ್ಡ್ರೋಬಲ್ ಬಟ್ಟೆ ಇದ್ರು ಕೂಡ ಬೇರೆ ಬೇರೆ ತಗೊಳ್ಳೋಣ ಅಂತಾನೆ ಅನಿಸ್ತಾ ಇರುತ್ತೆ. ಅದು ಕೂಡ ನನಗೆ ಇವಾಗ ಎಸೆನ್ಷಿಯಲ್ ಇದೆ, ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ. ನೀವು ಕೂಡ ಪರ್ಚೇಸ್ ಮಾಡ್ಬೇಕಂದ್ರೆ ಅವ್ರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.